ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ಅಂತ ನೋಡುವ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಮೆಸೇಜ್ ಹಾಕಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಕಮೆಂಟಲ್ಲಿ ಮೆಸೇಜ್ ಹಾಕಿ, ನಾನು ನಂಬರ್ ಕೊಡ್ತೇನೆ, ಅದಕ್ಕೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಮ್ಯಾಕ್ಸಿಮಮ್ ಆಗಿ ನಾನು ಎಲ್ಲ ಆ್ಯಂಗಲಿಂದ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ನಿಮ್ಮದೇ ರೀಡಿಂಗ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪಾಸಿಟಿವ್ ಆಗಿರಿ, ಕಣ್ಣೀರು ಹಾಕಬೇಡಿ. ಆದಷ್ಟು ತಾಳ್ಮೆಯಿಂದ ರೀಡಿಂಗ್ ನೋಡಿ. ನಿಮ್ಮ ಇಷ್ಟ ದೇವನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ನೋಡುವ ಏನು ಬರುತ್ತೆ ಅಂತ. ಇಲ್ಲಿ ಜೀವನದಲ್ಲಿ ಖುಷಿ ಇಲ್ಲದ ಥರ ಇದ್ದೀರಲ್ಲ, ತುಂಬ ದುಃಖ ಬರ್ತಾ ಇದ್ದೀರಾ, ಬೇಸರದಲ್ಲಿದ್ದೀರಾ. ಏನು ಕೂಡ ನೀವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ. ನನ್ನ ಲೈಫ್ ಇಷ್ಟೇನಾ, ಕಣ್ಣೀರಿಗೆ ಮಾತ್ರ ನನ್ನ ಜೀವನವ. ಒಮ್ಮೆ ಪ್ರೀತಿ ಇರುತ್ತೆ, ಇನ್ನೊಮ್ಮೆ ಇರಲ್ಲ. ಒಮ್ಮೆ ಅವರು ಸರಿ ಇರ್ತಾರೆ, ಇನ್ನೊಮ್ಮೆ ಸರಿ ಇರಲ್ಲ. ಯಾವಾಗ ಚೇಂಜ್ ಆಗ್ತಾರೆ ಗೊತ್ತಿಲ್ಲ. ಕೆಲವರು ಬ್ಲಾಕ್ ಮಾಡಿಟ್ಟಿದ್ದಾರೆ, ಇನ್ನೂ ಓಪನ್ ಮಾಡಿಲ್ಲ ಬ್ಲಾಕ್. ಈ ಪ್ರೀತಿ ನನಗೆ ಬೇಕಿತ್ತಾ? ಈ ಪ್ರೀತಿ ಬರೀ ನನ್ನ ಮನಸ್ಸಿಗೆ ನೋವೇ ಕೊಡ್ತಾ ಉಂಟಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ನೀವಿಬ್ಬರು ತುಂಬ ಚೆನ್ನಾಗಿದ್ರಿ. ಪ್ರೀತಿಯಲ್ಲಿ 2 ಮಾತಿಲ್ಲ. ನಿಮಗೆ ಅವರಿಗೆ ನೀವು ಸಂಬಂಧ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣ್ತಾ ಉಂಟು ಕೆಲವರ ಲೈಫಲ್ಲಿ, ಎಲ್ಲರ ಲೈಫಲ್ಲಲ್ಲ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ, ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಕೆಲವರ ಲೈಫಲ್ಲಿ ಬೇರೆ ಯಾರೋ ಹುಡುಗ, ಗಂಡಸು ಅಥವಾ ಹೆಂಗಸು ಅವರ ಒಂದು ಎಂಟ್ರಿ ಆಗಿದೆ. ಮತ್ತು ಕೆಲವರ ಲೈಫಲ್ಲಿ ಫಾದರ್ ಇಶ್ಯೂ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು. ಅವರ ಮಾತಿಗೆ ಕುಣಿತಾ ಇದ್ದಾರೆ, ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಬಟ್ ಕೆಲವರಿಗೆ ಇಲ್ಲಿ ನಿಮ್ಮನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ, ಅವರನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಬೇಕು, ಏನು ಮಾಡೋದು? ಸೊ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಸೈಲೆಂಟ್ ಇರ್ಬೋದು. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇರ್ಬೋದು, ಅಥವಾ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ. ಸುಮ್ಮನೆ ಬ್ಲಾಕ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದರೆ ಮಾತನಾಡ್ತಾರೆ, ಇಲ್ಲಾಂದರೆ ನಂಬರ್ ಬ್ಲಾಕ್ ಮಾಡ್ತಾರೆ, ಇಲ್ಲಾಂದರೆ ಸೈಲೆಂಟ್ ಇರ್ತಾರೆ, ಬೈತಾರೆ. ಸೊ ಅವರ ತಪ್ಪುಗಳನ್ನು, ಅವರ ಕಷ್ಟಗಳನ್ನು ಅವರಷ್ಟಕ್ಕೆ ಎನರ್ಜಿಯನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಹೌದಾ ಅಲ್ವಾ ಅಂತ ಹೇಳಬೇಕು. ಕಮ್ಯುನಿಕೇಷನ್ ಮಾಡ್ತಾ ಅವರಿರು ಹೌದಾ ಅಲ್ವಾ ಅಂತ. ಇಲ್ಲಿ ನಿಮ್ಮ ಲೈಫಿಗೆ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಅದು ಯಾವುದೂ ಆಗ್ತಾ ಇಲ್ಲ. ಪ್ರೀತಿಯ ವಿಷಯನೂ ಅಷ್ಟೇ, ಫಿನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟೇ, ಜಾಬ್ ಕೂಡ ಅಷ್ಟೇ. ಎಲ್ಲೋ ಒಂದು ಕಡೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ. ಪ್ರೀತಿಗಾಗಿ, ನೆಮ್ಮದಿಗಾಗಿ ನೀವು ನಿಮ್ಮ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಅವರಿಂದಲೂ ನಿಮಗೆ ನೋವಾಗ್ತಾ ಉಂಟು. ಅವರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಲೈಫಲ್ಲಿ ಬರೀ ನೋವೇ, ದುಃಖ, ಕಷ್ಟ. ಎಷ್ಟು ದಿವಸ ಕೆಲವೊಂದು ಸಲ ಏನೇನು ಬೇಡ ಆಲೋಚನೆಗಳನ್ನೆಲ್ಲ ಮಾಡ್ತಾ ಇರ್ತೀರ. ಅಷ್ಟಕ್ಕೆ ಎನರ್ಜಿ ತುಂಬ ಉಂಟು, ನೆಗೆಟಿವ್ ಎನರ್ಜಿ ತುಂಬ ಉಂಟು. ನಿಮ್ಮನ್ನು ನೀವೇ ಹಿಂಸೆ ಅಂದರೆ ನಿಮಗೆ ನೀವೇ ಹಿಂಸೆ ಕೊಡ್ತಾ ಇದ್ದೀರಾ, ನಿಮ್ಮನ್ನು ನೀವೇ ದೂಷಿಸ್ಕೊಳ್ತಾ ಇದ್ದೀರಾ. ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಏನೂ ಆಗಿಲ್ಲ, ಏನು ತಪ್ಪು ಮಾಡಿದೆ, ಯಾವ ಕರ್ಮಕ್ಕೆ ಇದೆಲ್ಲ ಆಗ್ತಾ ಉಂಟು. ಸೊ ಇಲ್ಲಿ ನಾನು ನಿಮಗೆ ಒಂದು ದೈವಿಕ ಸಂಖ್ಯೆ ಕೊಡ್ತೇನೆ. ಸೊ ಅದು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ. ನಿಮಗೆ ಇವಾಗ ಅಷ್ಟಕ್ಕೆ ಎನರ್ಜಿ ಆಗ್ತಾ ಉಂಟು ಅಥವಾ ಭಯ ಆಗ್ತಾ ಉಂಟು, ನನಗೆ ಯಾರು ಕೂಡ ಇಲ್ಲ, ನನಗೆ ಮನಸ್ಥಿತಿ ಸರಿ ಇಲ್ಲ, ಖುಷಿ ಇಲ್ಲ. ಸೊ ನಾನು ಯಾವ ಥರ ಲೈಫ್ ಲೀಡ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಕಷ್ಟ ಆಗ್ತಾ ಉಂಟು ನನಗೆ. ಸೊ ಅಂಥವರಿಗೆ ರೀಡಿಂಗ್ ಆದ ನಂತರ ಒಂದು ದೈಹಿಕ ಸಂಖ್ಯೆ ಕೊಡ್ತೇನೆ. ಇಲ್ಲಿ ನೋಡಿ, ನಿಮ್ಮನ್ನು ನೀವು ಪ್ರೀತಿಸೋದು ಮೊದಲ ಅರ್ಹತೆ ಆಗಿರಬೇಕು. ಮೊದಲಿಗೆ ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ ಆವಾಗ ಲಾ ಆಫ್ ಅಟ್ರಾಕ್ಷನ್ ಕೂಡ ಅದೇ ಹೇಳುತ್ತೆ. ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ, ನಿಮ್ಮನ್ನು ನೀವು ಯಾವಾಗ ಖುಷಿಯಿಂದ ಇಟ್ಕೊಳ್ತೀರಾ, ನೋಡ್ತೀರಾ, ಆವಾಗ ಎಲ್ಲನೂ ಆಕರ್ಷಣೆ ಆಗುತ್ತೆ. ನಿಮಗೆ ನೀವೇ ನಿಮ್ಮನ್ನು ನೀವು ಖುಷಿಯಾಗಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಬೇರೆ ಯಾರೋ ಬಂದುಬಿಟ್ಟು ನಿಮಗೆ ಪ್ರೀತಿ ಕೊಡಬೇಕು, ಅವರು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಹೇಗೆ? ಇಲ್ಲಿ ನೀವು ನಿಮ್ಮನ್ನು ಪ್ರೀತಿಸೋದಕ್ಕಿಂತ ಜಾಸ್ತಿ ಅವರನ್ನು ಪ್ರೀತಿಸಿದ್ರೆ ಅವರಿಗೆ ಕೇರ್ ಮಾಡಿದ್ರ. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಇರೋಕ್ಕಿಲ್ಲ. ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಒಂದೇ ಕಡೆಯಿಂದ ಪ್ರೀತಿ ಹೋಗೋದಲ್ಲ, ಆ ಕಡೆಯಿಂದಲೂ ಬರಬೇಕು. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೇನೆ ನಿಮಗೆ ಅಂತ. ಇವಾಗ ಬೇಸರ ಆಗ್ಬೋದು, ಅಕ್ಕ ಏನಕ್ಕೆ ಹಿಂಗೆ ಹೇಳ್ತಾ ಇದ್ರು. ಇವಾಗ ನಿಮ್ಮ ಇಬ್ಬರಲ್ಲಿ ಕ್ವಶನ್ ಕೇಳಿರ್ಬೋದು, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಜಾಸ್ತಿ, ನೀವು ನನ್ನನ್ನು ಪ್ರೀತಿಸ್ತೀರಾ? ಇಲ್ಲ ನಾನೇ ಪ್ರೀತಿಸಿರು, ನನ್ನಷ್ಟು ನಿಮ್ಮನ್ನು ಪ್ರೀತಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ.
ಸೊ ಫಸ್ಟ್ ಆಫ್ ಆಲ್ ಇಲ್ಲೇ ತಪ್ಪು ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅದನ್ನು ನೋಡಬೇಕು, ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಲ್ಲ. ಇಲ್ಲಿ ಪ್ರೀತಿ ಒಬ್ಬರಿಗೆ ಒಬ್ಬರು ಜಾಸ್ತಿ ಕೊಟ್ಕೊಂಡು ನಾನೇ ಕೊಟ್ಟದ್ದು ಇವಾಗ ನೋವು ಯಾರು ಅನುಭವಿಸ್ತಾ ಇರೋದು ನೀವೇ. ನಿಮಗೆ ನೀವೇ ಮೋಸ ಮಾಡ್ಕೊಂಡಿದ್ದು, ನಿಮಗೆ ನೀವೇ ನೋವು ಪಡಿತಾ ಇದ್ದೀರಾ. ಹಾಂ, ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಸೊ ತಾಳ್ಮೆಯಿಂದ ಇರಬೇಕು, ಮತ್ತು ಸ್ವಲ್ಪ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಇಲ್ಲಿ ಮೇಯ್ನಾಗಿ ಸೊ ಅವರ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಅವರ ತಪ್ಪಂತ ಹೇಳಲಿಕ್ಕಾಗಲ್ಲ. ಮುಂಚೆ ಸರಿ ಇದ್ದರು, ಇವಾಗ ಏನಂದರೆ ಅವರ ಮೈಂಡೇ ಸರಿ ಇಲ್ಲ. ಒಮ್ಮೆ ಸರಿ ಹೇಳ್ತಾರೆ, ಇನ್ನೊಮ್ಮೆ ಸರಿ ಇರಲ್ಲ. ಸೊ ಭಯ, ಆತಂಕ, ಒತ್ತಡ, ಏನಾಗುತ್ತೋ ಏನೋ. ನೀವು ಒಂದು ವೇಳೆ ಮೋಸ ಮಾಡಿದರೆ ಅಥವಾ ನನಗೆ ಮದುವೆ ಆಗಲಿಕ್ಕೆ ಆಗಲ್ಲ. ಇಲ್ಲಿ ಮದುವೆ ಆದವರು ಕೂಡ ಇದ್ದಾರೆ ಕೆಲವರು. ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ನಿಮ್ಮ ಪ್ರೀತಿಯನ್ನು ಯಾವ ಥರ ಇಸ್ಕೊಳ್ಳೋದು. ನಿಮ್ಮ ವ್ಯಕ್ತಿ ಕೆಲವೊಂದು ಸಲ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ಮತ್ತೊಮ್ಮೆ ಮಾತನಾಡಲ್ಲ. ಸೊ ಎಲ್ಲ ಒಂದು ಕಡೆ ಅವರಾಗಿ ನಿಮ್ಮನ್ನು ಇಷ್ಟಪಟ್ಟರು, ಅವರಾಗಿ ಈ ರಿಲೇಷನ್ಶಿಪ್ಪಿಗೆ ಬಂದರು. ಇವಾಗ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ಹೇಳಲ್ಲ. ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಸೊ ಆಲ್ರೆಡಿ ಮದುವೆ ಆಗಿದೆ. ಸೊ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಇರುತ್ತೆ, ಅದು ಹೇಳಲ್ಲ ನಾನು. ಸೊ ಪ್ರೀತಿಸಿದವರ ಮಧ್ಯದಲ್ಲೂ ಕೂಡ ಕೆಲವೊಂದು ವಿಷಯಗಳುಂಟು. ಬಟ್ ನೋಡಿ, ಆದಷ್ಟು ತಾಳ್ಮೆಯಿಂದ ಹೋಗಬೇಕು. ಎಂಥದ್ದು ಆಲೋಚನೆ ಮಾಡೋದಲ್ಲ. ಸಿಗಲ್ಲ, ಆಗಲ್ಲ, ನಾನು ಲೈಫ್ ಸ್ಪೈಲ್ ಮಾಡ್ಕೊಳ್ತೀನಿ, ಹೆಂಗೆ ಮಾಡ್ತೀನಿ. ಆಫ್ಟರ್ ಲೈಫ್ ಎಂಡ್ ಅವ್ರು ಸಿಗ್ತಾರಾ? ನೀವು ಅವರನ್ನು ಪಡ್ಕೊಳ್ಳಿಕ್ಕಾಗುತ್ತಾ? ಆಲೋಚನೆ ಮಾಡಿ. ಅವ್ರು ನಿಮಗೆ ಬೇಕು, ಅವರನ್ನು ಪಡಿಬೇಕು, ಅವ್ರ ಜೊತೆ ಖುಷಿಯಾಗಿರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಲೈಫಲ್ಲಿ ಏನಾದರೂ ಒಂದು ಆಗಬೇಕು. ಈ ಲೈಫ್ ಜರ್ನಿಯಲ್ಲೇ ಆಗಬೇಕು, ಈ ಲೈಫ್ ಸರ್ಕಲಲ್ಲೇ ಆಗಬೇಕು. ನೆಕ್ಸ್ಟ್ ಅಂತಲ್ಲ, ಗೊತ್ತಾಯ್ತಲ್ಲ. ಸೊ ತಾಳ್ಮೆಯಿಂದ ಇರಿ, ಮನಸ್ಸನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇರಿ. ನಿಮ್ಮ ಮನಸ್ಸು ಏನಕ್ಕೂ ಕಂಟ್ರೋಲಲ್ಲಿಲ್ಲ. ಸೊ ಅದಕ್ಕೋಸ್ಕರ ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸನಲ್ ರೀಡಿಂಗ್ ಅಂತ ಅಥವಾ ರೋಸ್ ಕ್ರಾಸ್ ಬ್ರೇಸ್ಲೆಟ್ ಬೇಕು ಅಂದ್ರೂ ಹೇಳಿ. ಸೊ ಇದು ಒಂದು ದೈವಿಕ ಸಂಕೇತ ಕೊಡ್ತೇನೆ ನಿಮಗೆ, ನೀವೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿಕ್ಕೆ, ಹೀಲ್ ಆಗಲಿಕ್ಕೆ. 1 2 1 2 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನೌ. 1 2 1 2 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನೌ. 1 2 1 2 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನೌ. ಇದನ್ನು ಒಂದು 21 ಸಲನ, 41 ಬಾರಿನ, 108 ಬಾರಿನ, 51 ಬಾರಿನ ಹೇಳ್ತಾ ಬನ್ನಿ. ಸೊ ನಿಮಗೆ ಸಮಾಧಾನ ಸಿಗುತ್ತೆ. ಈ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಎಲ್ಲ ರೀತಿಯಿಂದಲೂ ಪಾಸಿಟಿವ್ ಆಗಿ ನಿಮಗೆ ಒಂದು ಮೈಂಡ್ ಸೆಟ್ ಬರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವ್ದು ಅನ್ವಯ ಆಯಿತು ಅಂದರೆ ಅನ್ವಯ ಆಯಿತು ಅಂತ ಹೇಳಿ. ಹಾಗೆಯೇ ಪಾಸಿಟಿವ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಕಮೆಂಟಲ್ಲಿ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಅಂತ ಹೇಳಿ. ಸೊ ಆದಷ್ಟು ಈ ವಿಡಿಯೋನ ರೀಚ್ ಆಗಲಿಕ್ಕೆ ಬೇರೆಯವರಿಗೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಪ್ರತಿಯೊಬ್ಬರು ಇವತ್ತು ಲೈಕ್ ಮಾಡಬೇಕು ಅಂತ ಹೇಳ್ತೇನೆ. ಸೊ ಆದಷ್ಟು ಹೈಪ್ ಅನ್ನೋ ಆಪ್ಷನ್ ಒತ್ತಿ. ಸೊ ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ನಮ್ಮಿಂದ ಬೇರೆಯವರಿಗೂ ಸಹಾಯ ಆಗಲಿ ಅನ್ನೋದು ನಂದು. ಅವರದ್ದೊಂದು ಮನಸ್ಸಿನ ನೋವು ದೂರ ಆದರೆ ನನಗೆ ಅದಕ್ಕಿಂತ ಖುಷಿ, ಸಂತೋಷ, ನೆಮ್ಮದಿ ಬೇರೆ ಏನೂ ಕೂಡ ಇಲ್ಲ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.